ಇವತ್ತು ತುಮಕೂರು ಜಿಲ್ಲೆಯ ಎಲ್ಲ ಮಠಾಧೀಶರು ಎಲ್ಲ ಧಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಎಲ್ಲ ಮಠಾಧೀಶರಿಂದ ಹೈಕಮಾಂಡ್ಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಬದಲಾವಣೆಗಳಾದಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಗೃಹ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಬೇಕಾಗ್ತದೆ. ಜೊತೆಗೆ ಒಂದು ಹಿಂದುಳಿದ ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಟ್ಟಂಥ ಹೆಗ್ಗಳಿಕೆಯನ್ನು ಕೂಡ ಪಕ್ಷಕ್ಕೆ ಸಲ್ಲುತ್ತೆ ಅನ್ನುವಂಥದ್ದನ್ನು ದೂರದೃಷ್ಟಿ ಇಟ್ಕೊಂಡು ಎಲ್ಲ ಮಠಾಧೀಶರು ಯಾವುದೇ ಪಕ್ಷ ಮತ ಜಾತಿ ಇಲ್ಲದಂಗೆ ಎಲ್ಲರೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಉದ್ದೇಶ. ಇವತ್ತು ಅವಕಾಶಗಳು ಒದಗಿ ಬಂದಾಗ ನಮ್ಮ ಜಿಲ್ಲೆಗೆ ಸಮಗ್ರ ಅಭಿವೃದ್ಧಿ ಆಗಬೇಕು. ನೀರಾವರಿ ಇರ್ಬೋದು, ಮೆಟ್ರೋ ಯೋಜನೆಗಳಿರ್ಬೋದು, ಶಾಶ್ವತವಾಗಿರುವಂಥ ಕುಡಿಯೋ ನೀರು ಯೋಜನೆ ಇರ್ಬೋದು, ಅನೇಕ ಯೋಜನೆಗಳು ಪರಿಪೂರ್ಣತೆ ಕಾಣಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಾದರೆ ತುಮಕೂರು ಜಿಲ್ಲೆಯು ಇತಿಹಾಸ ಪುಟಗಳಲ್ಲಿ ಸೇರಬಹುದು ಅನ್ನುವಂಥದ್ದು ದೂರದೃಷ್ಟಿ ಇಟ್ಕೊಂಡು ಇವತ್ತೆಲ್ಲ ಮಠಾಧೀಶರು ಕೂಡ ಸೇರಿಕೊಂಡು ಒಕ್ಕೊರಳಿದ್ದ ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ನಾವೆಲ್ಲೂ ಮಾತನಾಡ್ತಾ ಇಲ್ಲ. ಒಂದು ವೇಳೆ ಅವಕಾಶಗಳು ಬಂದಾಗ ಇವತ್ತು ರಾಜಕೀಯ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದರೆ ಬೇರೆ ಬೇರೆ ಥರ ತಿರುವುಗಳನ್ನು ಪಡೀತಾ ಇದೆ. ಅಂಥ ಸಂದರ್ಭ ಒದಗಿ ಬಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಡಿ ಕೆ ಶಿವಕುಮಾರ್ನ ಮಾಡಬಾರ್ದು ಅಂತ ನಾವೇನು ಹೇಳಲಿಲ್ಲ. ಡಿ ಕೆ ಶಿವಕುಮಾರ್ನೇ ಮಾಡಲಿ. ಒಂದು ವೇಳೆ ಡಿ ಕೆ ಶಿವಕುಮಾರ್ಗೆ ಆಗಲಿಲ್ಲ, ಅವಕಾಶಗಳು ತಪ್ಪಿದಾಗ ಒಂದು ಹಿಂದುಳಿದಂಥ ಸಮಾಜಕ್ಕೆ ನಾವು ಕಂಡಂಥ ಒಬ್ಬ ರಾಜಕಾರಣಿಗೆ ಅವಕಾಶ ಕೊಡಲಿ ಅಂತ ನಮ್ಮೆಲ್ಲರ ಮಠಾಧೀಶರ ನಿರ್ಧಾರ.